ಸಾವಿರಾರು ಕೋಟಿ ಒಡೆಯ ರಾಯ್ ಆತ್ಮಹತ್ಯೆ ಪ್ರಕರಣ. ಉದ್ಯಮಿ ಆತ್ಮಹತ್ಯೆಗೆ ಹಣಕಾಸು ವ್ಯವಹಾರ ಕಾರಣ ಅಲ್ವಾ? ಕಾನ್ಫಿಡೆಂಟ್ ಗ್ರೂಪ್ ಓನರ್ ಉದ್ಯಮಿ ಸಿಜೆ ರಾಯ್ ಆನೆಪಾಳ್ಯದಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದನ್ನು ಇನ್ನೂ ತಿಳಿಯದ ಎಸ್ಐಟಿ ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯ ವೇಳೆ ಉದ್ಯಮಿ ರಾಯ್ ಆರ್ಥಿಕ ಸಂಕಷ್ಟದಿಂದ ಸಾವನ್ನಪ್ಪಿಲ್ಲ ಅನ್ನೋದು ಬಹಿರಂಗವಾಗಿದೆ. ಕಳೆದ ವರ್ಷದ ವ್ಯವಹಾರದಲ್ಲಿ 600 ಕೋಟಿ ರೂಪಾಯಿ ಆದಾಯದ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ರಾಯ್ ಸುಸೈಡ್ಗೆ ಹಣಕಾಸು ವ್ಯವಹಾರ ಕಾರಣವಲ್ವಾ? ರಾಯ್ ಆರ್ಥಿಕ ವ್ಯವಹಾರದಲ್ಲಿ ಯಾವುದೇ ನಷ್ಟವಾಗಿಲ್ಲ. ರಾಯ್ ಆತ್ಮಹತ್ಯೆಗೆ ಆರ್ಥಿಕ ವ್ಯವಹಾರ ಕಾರಣವಲ್ಲ. ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಬಹಿರಂಗ. ಬಿ ಬಿಸ್ನೆಸ್ನಲ್ಲಿ ಯಾವುದೇ ನಷ್ಟವಾಗಿಲ್ಲ. ಬಿ ಕಂಪನಿಯಿಂದ ಕಂಪನಿಗೆ ನಡೆಯುವ ವ್ಯವಹಾರ. ಬಿ2ಸಿ ಕಂಪನಿಯಿಂದ ಕಸ್ಟಮರ್ನೊಂದಿಗಿನ ವ್ಯವಹಾರ. ಗ್ರಾಹಕರಿಗೆ ಫ್ಲ್ಯಾಟ್ ಮಾರಾಟ ಮಾಡೋದರಲ್ಲಿ ಕೊಂಚ ನಷ್ಟ. ಕಂಪನಿಗಳಿಗೆ ಜಮೀನು, ಶೇರ್ ಮಾರಾಟದಲ್ಲಿ ನಷ್ಟ ಆಗಿರಲಿಲ್ಲ. ಕಳೆದ ವರ್ಷ 600 ಕೋಟಿ ರೂಪಾಯಿ ಆದಾಯ ಗಳಿಸಿದ್ದ ರಾಯ್ ಎಂಬುದು ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಬಹಿರಂಗಗೊಂಡಿದೆ. ರಾಯ್ ಫೋನ್ ಕರೆಗಳ ಪರಿಶೀಲನೆ. ಸಿಡಿಆರ್ ರಿಪೋರ್ಟ್ ಬೆನ್ನು ಬಿದ್ದ ಎಸ್ಐಟಿ ಇಂಟರ್ನೆಟ್ ಕರೆಗಳನ್ನು ಮಾಡಿರೋದು ಬೆಳಕಿಗೆ. ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಎಸ್ಐಟಿಯಿಂದ ರಾಯ್ ಫೋನ್ ಕರೆಗಳ ಪರಿಶೀಲನೆ ಮಾಡ್ತಾ ಇದೆ. ರಾಯ್ ಫೋನ್ ಕರೆಗಳ ಸಿಡಿಆರ್ ರಿಪೋರ್ಟ್ ಬೆನ್ನತ್ತಿದ ಎಸ್ಐಟಿ ತನಿಖೆಯಲ್ಲಿ ಕೆಲವೊಂದು ಮಾಹಿತಿ ಬಯಲಾಗಿದೆ. ರಾಯ್ ಫೋನ್ನಿಂದ ಇಂಟರ್ನೆಟ್ ಕರೆಗಳನ್ನು ಮಾಡಿರೋದು ಬೆಳಕಿಗೆ ಬಂದಿದೆ. ಆದರೆ ಯಾರ್ಯಾರಿಗೆ ಇಂಟರ್ನೆಟ್ ಕರೆ ಮಾಡಿದ್ರು ಅನ್ನೋದು ನಿಗೂಢವಾಗಿದೆ. ಇದೀಗ ಇಂಟರ್ನೆಟ್ ಕರೆಗಳ ಬೆನ್ನತ್ತಿದ ಎಸ್ಐಟಿ IP ವಿಳಾಸ ಪತ್ತೆಗೆ ಮುಂದಾಗಿದೆ. ಆದರೆ ಇಂಟರ್ನೆಟ್ ಕರೆಗಳನ್ನು ಪತ್ತೆ ಹಚ್ಚುವುದು ಅಷ್ಟು ಸುಲಭವಲ್ಲ. ಕರೆಗಳ ಮಾಹಿತಿ, ವಿವರ ಪತ್ತೆ ಹಚ್ಚುವುದು ಕಷ್ಟಕರ ಎನ್ನುತ್ತಿದೆ ಎಸ್ಐಟಿ ಮೂಲಗಳು. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂಥದ್ದು. ಸಿಜೆ ರಾಯ್ಗೆ ಸಂಬಂಧಪಟ್ಟಂಥ CDR ರಿಪೋರ್ಟ್ ನೋಡಿದಂಥ ವೇಳೆಯಲ್ಲಿ ಅಧಿಕಾರಿಗಳೇ ಶಾಕ್ ಆಗಿರುವಂಥದ್ದು. ಯಾಕೆಂದರೆ ರಾಯ್ ಅವರು ಮಾಮೂಲಿ ಕಾಲ್ಗಳನ್ನು ಮಾಡೋದ್ರ ಬದಲಾಗಿ ಇಂಟರ್ನೆಟ್ ಕಾಲ್ಗಳಲ್ಲಿ ಹಲವರನ್ನು ಸಂಪರ್ಕ ಮಾಡಿರುವಂಥದ್ದು ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಈಗ IP ಅಡ್ರೆಸ್ ಮುಖಾಂತರ ಯಾರಿಗೆಲ್ಲ ರಾಯ್ ಕಾಲ್ ಮಾಡಿದ್ರು ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ಬೆನ್ನತ್ತಿರುವಂಥದ್ದು. ಐಷಾರಾಮಿ ಬದುಕು ಸಾಗಿಸುತ್ತಿದ್ದ ರಾಯ್ಗೆ ರೆಡ್ ಇಂಕ್ ಪೆನ್ ಅಚ್ಚುಮೆಚ್ಚು. ಸಾವಿರಾರು ಕೋಟಿ ಒಡೆಯ ರಾಯ್ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ರು. ಹೋಟೆಲ್ ಕಾನ್ರಾಡ್ನಲ್ಲಿ ಸೂಟ್ ರೂಮ್ಗೆ ದಿನಕ್ಕೆ ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಿ ರಾಯ್ ಉಳ್ಕೊಳ್ತಾ ಇದ್ರು. ಅಂದುಕೊಂಡಿದ್ದು ಆಗಲೇಬೇಕು ಅನ್ನೋ ಹಠ ರಾಯ್ಗೆ ಇತ್ತಂತೆ. ಇನ್ನು ರಾಯ್ಗೆ ರೆಡ್ ಇಂಕ್ ಪೆನ್ ಅಂದರೆ ಅಚ್ಚುಮೆಚ್ಚಂತೆ. ರೆಡ್ ಇಂಕ್ ರಾಯ್ ಫೇವರೆಟ್. ರಾಯ್ ಪ್ರತಿ ಬರವಣಿಗೆಯೂ ರೆಡ್ ಇಂಕ್ನಲ್ಲೇ ಇರ್ತಾ ಇತ್ತು. ಪ್ರತಿ ಪ್ರಾಜೆಕ್ಟ್ನ ರೆಡ್ ಇಂಕ್ ಪೆನ್ನಲ್ಲಿ ಬರೆದು ಫ್ರೇಮ್ ಹಾಕಿಸ್ತಾ ಇದ್ರು. ರೆಡ್ ಇಂಕ್ನಲ್ಲಿ ಬರೆದ ರಾಯ್ ಬರವಣಿಗೆ ಪರಿಶೀಲಿಸಿರುವ ಎಸ್ಐಟಿ ಕಚೇರಿಯಲ್ಲಿ ಸಿಕ್ಕ ಪತ್ರ ಕೂಡ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಇನ್ನು ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಇನ್ನಷ್ಟು ಆಳಕ್ಕೆ ಹೋಗಿ ತನಿಖೆಯನ್ನು ನಡೆಸಲಿದೆ. ಮುಂದಿನ ದಿನಗಳಲ್ಲಿ ಸುಸೈಡ್ ಕೇಸ್ನಲ್ಲಿ ಇನ್ನಷ್ಟು ವಿಚಾರಗಳು ಬಯಲಾಗಬೇಕಿದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.